ಪ್ರೇಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಯೆಶಾಯನ ಪ್ರವಾದನೆಯ ಗ್ರಂಥ 53ನೇ ಅಧ್ಯಾಯ 5ನೇ ವಚನ. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಐಸಾಯ 53 5th ವರ್ಸ್. ವಿ ಆರ್ ಹೀಲ್ಡ್ ಬೈ ದ ಪನಿಷ್ಮೆಂಟ್ ಹಿ ಸಫರ್ಡ್. ಹೌದು ಪ್ರಿಯರೇ, ಇಂದು ದೇವರ ವಾಕ್ಯ ನಮಗೆ ಮಾತನಾಡ್ತಾ ಇದೆ. ದೇವರು ಯೇಸು ಸ್ವಾಮಿ ನಾವು ಆರೋಗ್ಯವಾಗಿರಬೇಕು ಎಂಬುದಾಗಿಯೇ ಆತನು ದಂಡನೆಯನ್ನು ಅನುಭವಿಸಿದನು. ನಮಗೆ ಆರೋಗ್ಯವನ್ನು ಕೊಡುವುದಕ್ಕೋಸ್ಕರ ಆತನು ತನ್ನ ದೇಹದ ಮೇಲೆ ಅನಾರೋಗ್ಯತೆಯನ್ನು ಪಡೆದುಕೊಂಡನು. ಆತನು ನಮಗಾಗಿಯೇ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು ಎಂಬುದಾಗಿ ಭಾವಿಸಿಕೊಂಡೆವು. ಅವನು ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ಆದರೆ ಪ್ರಿಯರೇ, ಆತನು ಯೇಸು ಸ್ವಾಮಿ ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವುದಕ್ಕಾಗಿ, ನಾವು ಆರೋಗ್ಯವಾಗಿರಬೇಕು ಎಂಬುದಕ್ಕಾಗಿಯೇ ಆತನು ದಂಡನೆಯನ್ನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಮತ್ತಾಯಿ 8:17 ಕೂಡ ನಾವು ನೋಡುತ್ತೇವೆ, ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂಬುದಾಗಿ. ಅದಕ್ಕಾಗಿಯೇ ಪ್ರಿಯರೇ, ನಾವು ಯಾವಾಗಲಾದರೂ ಕಷ್ಟಗಳನ್ನು ಎದುರಿಸುವಾಗ, ಸಂಕಷ್ಟಗಳನ್ನು ಎದುರಿಸುವಾಗ, ಕಾಯಿಲೆಯಲ್ಲಿರುವಾಗ ಶಿಲುಬೆಯನ್ನು, ಯೇಸು ಕ್ರಿಸ್ತನನ್ನು, ನಮಗಾಗಿ ಪ್ರಾಣವನ್ನು ಅರ್ಪಿಸಿದ ಯೇಸು ಕ್ರಿಸ್ತನ ಕಡೆಗೆ ನಾವು ದೃಷ್ಟಿಸಿ ನೋಡುವುದಾದರೆ ನಾವು ಬಿಡುಗಡೆಯನ್ನು ಹೊಂದುತ್ತೇವೆ. ಆತನಿಂದ ಬಿಡಿಸಲಾಗದ ಯಾವ ವ್ಯಾಧಿಯೂ ಇಲ್ಲ. ಆತನಿಂದ ಬಗೆಹರಿಸಲಾಗದ ಯಾವ ಸಮಸ್ಯೆಯೂ ಇಲ್ಲ. ನಮ್ಮ ಸಮಸ್ಯೆಗಳಿಗಿಂತ ದೊಡ್ಡ ದೇವರು ಆತನಾಗಿದ್ದಾನೆ. ನಾವು ದೇವರಿಗೆ ಮೊರೆ ಇಟ್ಟಾಗ, ಯೇಸುವನ್ನು ನಾವು ದೃಷ್ಟಿಸಿದಾಗ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ, ನಮ್ಮನ್ನು ಗುಣಪಡಿಸುತ್ತಾನೆ, ನಮ್ಮ ಸಮಸ್ಯೆಗಳಿಂದ ನಮಗೆ ಬಿಡುಗಡೆ ಕೊಡುತ್ತಾನೆ. ಹೌದು ಪ್ರಿಯರೇ, ದೇವರು ನಿಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾನೆ. ಆತನು ನಿಮ್ಮನ್ನು ತನ್ನ ಸ್ವಂತ ಮಗುವಾಗಿ ಸ್ವೀಕರಿಸಿಕೊಂಡಿದ್ದಾನೆ. ನೀನು ಆತನಿಗೆ ಸ್ವಕೀಯನಾಗಿದ್ದಿ. ನೀನು ಆತನ ದೃಷ್ಟಿಯಲ್ಲಿ ಅಮೂಲ್ಯನೂ ಮಾನ್ಯನೂ ಪ್ರಿಯನೂ ಆಗಿದ್ದಿ. ಆದುದರಿಂದ ಇಂದೇ ನೀನು ಯೇಸುವಿನ ಬಳಿಗೆ ಬಂದು ಕ್ರೂಜೆಯ ಕಡೆಗೆ ದೃಷ್ಟಿಸಿ ನೀನು ಆತನಿಗೆ ಮೊರೆಯಿಡುವುದಾದರೆ ಕರ್ತನು ಖಂಡಿತವಾಗಿಯೂ ನಿನ್ನ ರೋಗವನ್ನು ತಾನು ತೆಗೆದುಕೊಂಡು ನಿನಗೆ ಗುಣಪಡಿಸುತ್ತಾನೆ. ಆತನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನೀನು ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ಕೊಟ್ಟು ನಡೆಸುತ್ತಾ ಇದ್ದಿ ತಂದೆಯೇ, ಅದಕ್ಕಾಗಿ ಸ್ತೋತ್ರಪ್ಪ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ನೀನು ಅನುಭವಿಸಿದ್ಯಪ್ಪ. ನಾವು ಆರೋಗ್ಯವಂತರಾಗಿರಬೇಕು ಎಂಬುದಾಗಿ ನೀನು ದಂಡನೆಯನ್ನು ಅನುಭವಿಸಿದ್ದಿ ತಂದೆಯೇ, ಅದಕ್ಕಾಗಿ ಸ್ತೋತ್ರ ಉಂಟಾಗಲಿ ಕರ್ತನೆ. ಅಪ್ಪ, ನಿನಗಿರುವ ಅಮೂಲ್ಯ ಪದವಿಯನ್ನು ನಮಗಾಗಿ ಬಿಟ್ಟು ಈ ಲೋಕಕ್ಕೆ ಬಂದು ನಮಗೋಸ್ಕರ ನೀನು ಶಿಲುಬೆಯ ಮರಣವನ್ನು ಅನುಭವಿಸಿದ್ದಿ ತಂದೆಯೇ, ಅದಕ್ಕಾಗಿ ಸ್ತೋತ್ರಪ್ಪ. ಇಂದು ಯಾರಾದರೂ ಕಾಯಿಲೆಯಲ್ಲಿರುವುದಾದರೆ ದೇವ, ಅನೇಕರು ನಾನಾ ಥರವಾದಂಥ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಕರ್ತನೆ. ಇಡೀ ಪ್ರಪಂಚವೇ ರೋಗಕ್ಕೆ ತುತ್ತಾಗಿ ಬಳಲುತ್ತಾ ಇರುವಾಗ, ಭಯದಿಂದಿರುವಾಗ ದೇವ, ನಿನ್ನ ಗಾಯವುಳ್ಳ ಹಸ್ತವನ್ನು ಅವರ ಕಡೆಗೆ ಚಾಚು ತಂದೆಯೇ. ನೀನು ಗುಣಪಡಿಸಪ್ಪ. ನಿನ್ನ ಸ್ವಸ್ಥತೆಯ ಕೈ ಅವರ ಮೇಲೆ ಇಡು ಸ್ವಾಮಿ. ನಮ್ಮ ರೋಗಗಳನ್ನು ನೀನು ತೆಗೆದುಕೊಂಡು, ನೀನು ಹೊತ್ತುಕೊಂಡು, ನಮ್ಮ ಬೇನೆಗಳನ್ನು ನೀನು ತೆಗೆದುಕೊಂಡು ನಮ್ಮನ್ನು ಗುಣಪಡಿಸಿದ್ಯಪ್ಪ. ಅದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.